ಒಬ್ಬ ಶಾಸಕರಾದವನು ಯಾವುದೇ ರಾಜಕಾರಣಿ ಅವನಿಗೆ ಅವರ ಕ್ಷೇತ್ರದಲ್ಲಿ ಅವರ ಭಾಗದಲ್ಲಿ ಏನು ಜನರ ಬದುಕಿಗೆ ನಾವು ಒಂದು ಬದಲಾವಣೆ ಮಾಡ್ತೀವಲ್ಲ ಅದು ಭಾಳ ಮುಖ್ಯ. ಸುಮ್ಮನೆ ಓಟ್ ಹಾಸ್ಕೊಂಡು ಬರೀ ರಾಜಕಾರಣ ಮಾಡ್ಕೊಂಡಿರೋದಲ್ಲ. ನಮ್ಮನ್ನು ನಾಯಕರು ಮಾಡಿದ್ದಾರೆ, ನಾವು ಅವ್ರಿಗೇನು ಕೊಡ್ತೀವಿ ಅಂತ ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ನಾವು 4 ಜನ MLAಗಳು ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ರೈತರಿಗೆ ನಾವೇನು ಕೊಡ್ಬೋದು, ಅವರ ಆರ್ಥಿಕವಾದಂಥ ಶಕ್ತಿ ತುಂಬೋದು. ಸೊ ಹಂಗೆ ಅವ್ರು ಬೆಳೆಯುವಂಥ ರೇಷ್ಮೆ ಇರ್ಬೋದು, ಅವರ ವ್ಯವಸಾಯ, ತರಕಾರಿ ಯಾವುದೇ ಬೆಳೀಲಿ, ಅವ್ರಿಗೆಲ್ಲ ಜನಕ್ಕೆ ಉದ್ಯೋಗವನ್ನು ಸ್ಥಳದಲ್ಲೇ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಸೊ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೆ ಹೆಸರನ್ನ ಉಳಿಸ್ಕೊಂಡು ಇವತ್ತು ಅವ್ರಿಗೆಲ್ಲ ನಾವು ಯಾವ ಶಕ್ತಿ ಬಂದಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ನೀವು ಕೇಳಿ. ಅವ್ರೇನು ಹೇಳಿದ್ರು, 5 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು, ಎಲ್ಲರ ಜಮೀನು ಅಷ್ಟೇ ಆಯಿತು. 6,000 7,000ಕ್ಕೂ ತೊಗೊಂಡವ್ರದ್ದು ಇವತ್ತು 2 ಕೋಟಿ 3 ಕೋಟಿ ಆಗಿದೆ. ಸೊ ಅಷ್ಟಕ್ಕೆಲ್ಲ ಶಕ್ತಿನ ನಾವು ಕೊಟ್ಕೊಂಡು ಬಂದಿದ್ದೀವಿ. ಸೊ ಅದರಿಂದ ಇವತ್ತು ನಾವು ಶಿಂಷಾಯಿಂದ ನೀರು, ಸತ್ಯಕಾಲ, ಶಿಂಷಾ ಅಂದರೆ ಸತ್ಯಕಾಲ ಪಕ್ಕ, ಅದು ಅಲ್ಲಿಂದ ನೀರು ಗಣವಾಯಿಂದ ಬಂದು ತಿರ್ಗಾ ಇಲ್ಲಿ ಹೇಮಾವತಿ ನೀರು ಅಲ್ಲಿ ತಗೊಬಂದು ತಿರ್ಗಾ ಇನ್ನೊಂದು ರೌಂಡ್, ಈಗ ಮೊನ್ನೆ ತಾನೇ ಏನೋ ಒಂದು ತೀರ್ಮಾನ ಆಗಿದೆ, ನಾಳೆ ನಾಡಿದ್ದು ನಾನು ಹೇಳ್ತೀನಿ, ಅದು ಟೆಂಡರ್ ಕರೀತಾ ಇದ್ದೀವಿ. ಎತ್ತಿನೊಳಗೆ ನೀರು ಎಲ್ಲ ಇಲ್ಲಿಗೆ ಬರ್ತದೆ. ಸೊ ಆ ಡ್ಯೂಟಿನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಕೆಲವರೆಲ್ಲ ಹೊಟ್ಟೆವ್ರು ಏನಪ್ಪ ನನಗಿಂತ ಕೆಲಸ ಮಾಡೋಕ್ಕಾಗಿಲ್ಲ, ನನಗಿಂತ ಕೆಲಸ ಮಾಡಿಲ್ಲ ಅಂತ ಕೈ ಒಸಿಕೊಂಡು ಕೂತ್ಕೊಳ್ಳಿ. ಸರ್, ಬಜೆಟ್ ಇದೆ, ಜಿಲ್ಲೆ ಜನ ಏನು ನಿರೀಕ್ಷೆ ಮಾಡಬಹುದು ಸರ್? ಏನ ಬಜೆಟ್ ಇದೆ, ಜಿಲ್ಲೆ ಜನ ಬಜೆಟ್ ಇಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದೀವಲ್ಲ, APS ಶಾಲೆ ಯಾರೊಬ್ರು ಮಾಡಿದ ಬಜೆಟ್ ಬರ್ಸಿದ್ವ ನಾವು. ನಾವೇ ಅದಕ್ಕೆ ಸೃಷ್ಟಿಕರ್ತರು, ನಮ್ಮದೇ ಕಾನ್ಸೆಪ್ಟು. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2,000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟು ನಮ್ಮ